ಮತ್ತೊಮ್ಮೆ ಸ್ವಾಗತ ನಮ್ಮ MS ಕಾರ್ಸ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾವು ಮತ್ತೆ MS ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು ಗಾಡಿಗಳು ಹೊಸ ಸ್ಟಾಕ್ ಬಂದಿದೆ. ನಿಮಗೆ ಯಾವ ಗಾಡಿ ಬೇಕು ಅಂದ್ರೆ ಖಂಡಿತ ನಮ್ಮ MS ಕಾರ್ಸ್ಗೆ ಕಾಲ್ ಮಾಡ್ಬೋದು. ಮಾರ್ನಿಂಗ್ 9 to ಈವ್ನಿಂಗ್ 8 o'clock ನಮ್ಮ ಆಫೀಸ್ ಓಪನ್ ಇರುತ್ತೆ. ಗಾಡಿಗಳು ತುಂಬ ಸ್ಟಾಕ್ಸ್ ಬಂದಿದೆ, ಹೊಸ ಸ್ಟಾಕ್ಸು. ಎಲ್ಲ ಗಾಡಿ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಖಂಡಿತವಾಗೂ ಪೂರ್ತಿ ವಿಡಿಯೋ ನೋಡಿ. ಸರ್ ಯಾವ ಗಾಡಿ ಬಂದಿದೆ ಸರ್ ಇವತ್ತು? ನಮ್ಮ MS ಕಾರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈಸಿಯಾಗಿ ನಾವು ಅಪ್ಲೋಡ್ ಮಾಡೋದಲ್ಲ ಇಮಿಡಿಯೇಟ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಓಪನ್ ಮಾಡಿ ನೋಡಬಹುದು. ಇವತ್ತು ನಮ್ಮ ವಿಡಿಯೋದಲ್ಲಿ ಎಲ್ಲ ನ್ಯೂ ಸ್ಟಾಕ್ ವೆಹಿಕಲ್ಸ್ ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇವತ್ತು ವಿಡಿಯೋದಲ್ಲಿ 10 to 15 ವೆಹಿಕಲ್ಸ್ ಎಷ್ಟಾಗುತ್ತೆ ಅಷ್ಟು ಗಾಡಿ ಹಾಕ್ತಿವಿ. ಬನ್ನಿ ಗಾಡಿಗಳು ನೋಡೋಣ. ಫಸ್ಟ್ ಗಾಡಿ ನೋಡ್ತಾ ಇರಬಹುದು ಫ್ಲೋಡಿಕ್ ವರ್ನಾ 2013 ಮಾಡೆಲ್ ಗಾಡಿ ಸರ್. ಗಾಡಿ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ 2013 ಮಾಡೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ಬರುತ್ತೆ, ಲೋ ಮೇಂಟೆನೆನ್ಸ್ ವೆಹಿಕಲ್ ಸರ್. ನೋಡ್ತಾ ಇರಬಹುದು ವೆಹಿಕಲ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಬರುತ್ತೆ ಇದು. ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಇದರ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಆಮ್ರೆಸ್ಟ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಆಮ್ರೆಸ್ಟ್ ಕೂಡ ಬರುತ್ತೆ ವೆಹಿಕಲ್ಲಿ. ಮ್ಯಾಗ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ಕಸ್ಟಮರು. ಏನ್ ಡೀಟೇಲ್ಸ್ ಸರ್ ಇದು? 2013 ಮಾಡೆಲ್ ಫ್ಲೂಡಿಕ್ ವರ್ನಾ ಪೆಟ್ರೋಲ್ ಇಂಜಿನ್ ಗಾಡಿ. ಈ ಗಾಡಿ 80,000 ಓಡಿದೆ. ಇದರ ಪ್ರೈಸ್ ಬಂದು ಸರ್ 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 2013 ಮಾಡೆಲ್ 3.5 ಲಕ್ಷಕ್ಕೆ ಫ್ಲೂಡಿಕ್ ವರ್ನಾ ಬೇಕಾ, ಪೆಟ್ರೋಲ್ ಇಂಜಿನ್ ಬೇಕಾ, ಆರಾಮಾಗಿ ಬನ್ನಿ MS ಕಾರ್ಸ್ಗೆ ಬನ್ನಿ ತಗೊಂಡೋಗಿ. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಟಾಟಾ ಸಫಾರಿ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. 2011 ಮಾಡೆಲ್ ಟಾಟಾ ಸಫಾರಿ. ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಗ್ಲಾಸ್ ತರ ಇದೆ. 2011 ಮಾಡೆಲ್ ಗಾಡಿ ನೋಡಿ ಒಂದ್ಸಲಿ ಹೆಂಗಿದೆ ಅಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಹೊಸ 4 ಹೊಸ ಟೈರ್ ಇದೆ. 2.2 ಲೀಟರ್ ಇಂಜಿನ್ ಬರುತ್ತೆ, ಡೈಕರ್ ಇಂಜಿನ್. ವೆಹಿಕಲ್ 7 ಸೀಟರ್ ಬೇಕಾ ಸರ್? ಮಾಡೆಲ್ ಗಾಡಿ 2011 ಮಾಡೆಲ್ ಗಾಡಿ. ನೀವು ಯಾರಿಗನ್ನ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು ಸರ್. ಈ ಒಂದೇ ಅಲ್ಲ, ಈ ಪ್ರತಿಯೊಂದು ಗಾಡಿ ನಿಮ್ಗೆ ಡೌಟ್ ಇದೆ ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ, ನಾವು ಚೆಕ್ ಮಾಡಿ ತಗೊಂಡ್ ಬರ್ತೀವಿ. ಈ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಗಾಡಿ ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಗಾಡಿ ತರ ಇದೆ ವೆಹಿಕಲ್ ಇದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇದರ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ವೆಹಿಕಲ್. ನೋಡ್ತಾ ಇರ್ಬೋದು ಸರ್. ಗಾಡಿ ಒಂದ್ಸರಿ ಬನ್ನಿ ನೋಡಿ. ನಿಮ್ಗೆ ಟಾಟಾ ಸಫಾರಿ ಬೇಕು ಅನ್ನೋರಿಗೆ ಈ ಗಾಡಿ ತಗೋಬೇಕು. ಯಾಕಂದ್ರೆ ಗಾಡಿ ಆ ತರ ಇದೆ. ರನ್ನಿಂಗ್ ಕಂಡೀಷನ್ ಆಗ್ಲಿ, ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ ಗಾಡಿದಲ್ಲಿ. ನಿಮ್ಗೆ 2011 ಮಾಡೆಲ್ ಡೀಸೆಲ್ ಗಾಡಿ ಟಾಟಾ ಸಫಾರಿ ಸರ್. ಕಸ್ಟಮರ್ 3.5 ಲಕ್ಷ ಹೇಳ್ತಾ ಇದಾರೆ. ನೀವು ಮುಂದೆ ಬನ್ನಿ, ಎಷ್ಟು ಕಡಿಮೆ ಆಗುತ್ತೆ ನಮ್ಗೆ ಕಡಿಮೆ ಮಾಡ್ಕೊಡ್ತೀವಿ. ಗಾಡಿ ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ಸೂಪರ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. 2010 ಸಿಂಗಲ್ ಓನರ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇರೋ ಗಾಡಿ. ಗಾಡಿ ನೋಡ್ತಾ ಇರ್ಬೋದು. ಯಾಕಂದ್ರೆ ಸ್ವಿಫ್ಟ್ ಡಿಸೈರ್ ಬೇಕಾ, ಆರಾಮಾಗಿ ಬಂದು ತಗೊಂಡೋಗಿ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ತುಂಬಾ ಚೆನ್ನಾಗಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ VXI ವೇರಿಯಂಟ್ ಬರುತ್ತೆ, ಮಿಡ್ಲ್ ವರ್ಷನ್ ವೆಹಿಕಲ್. ಇದರಲ್ಲಿ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ವಿತ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ ಕಸ್ಟಮರು. ತುಂಬಾ ಚೆನ್ನಾಗಿದೆ. 79,000 ನೋಡಿದೆ ವೆಹಿಕಲ್. ನೋಡ್ತಾ ಇರ್ಬೋದು ಕಂಡೀಷನ್ ಯಾವ ತರ ಇದೆ ಅಂತ. ಟೈರ್ ಕಂಡೀಷನ್ ಕೂಡ ಅಪ್ ಟು 50% ಟೈರ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಸರ್. ಜಸ್ಟ್ ಈಗ ಬಂದಿರೋ ಗಾಡಿ 2010 ಮಾಡೆಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್. ಸಿಂಗಲ್ ಓನರ್ ಸರ್. ಜ್ಞಾಪನ ಇರ್ತದೆ. VXI ವೇರಿಯಂಟ್, ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ಇಂಜಿನ್, K ಸೀರೀಸ್ ಇಂಜಿನ್ ಬರುತ್ತೆ ಇದು. ಓಕೆ ಸರ್. 18 ಮೈಲೇಜ್ ಬರುತ್ತೆ, ಲೇಟೆಸ್ಟ್ ಇಂಜಿನ್ ಬರುತ್ತೆ. ಈ ಗಾಡಿ ನೋಡ್ತಾ ಇರ್ಬೋದು. ಏನ್ ಪ್ರೈಸ್ ಸರ್ ಇದ್ರದ್ದು? ಸರ್ ಈ ಗಾಡಿ ಪ್ರೈಸ್ 2010 ಮಾಡೆಲ್ 2,85,000 ಗಾಡಿ ಕೊಡ್ತೀವಿ ಸರ್. 2,85,000 ಗೆ 2010 ಮಾಡೆಲ್ ಸೀರೀಸ್ ಇಂಜಿನ್ ಬರುತ್ತೆ. ಗಾಡಿ ಒರಿಜಿನಲ್ ಕಂಡೀಷನ್. ಯಾರಿಗಾನ ಬೇಕು ಅಂದ್ರೆ ನೋಡಿ ಸರ್. K ಸೀರೀಸ್ ಅಂದ್ರೆ ನಿಮಗೆ ಯಾವ ಇಂಜಿನ್ ಅಂತ ಇದು ಮಾಡ್ಬಿಡಿ, ಲೇಟೆಸ್ಟ್ ಇಂಜಿನ್ ಬರುತ್ತೆ. ಕೂಡ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು K ಸೀರೀಸ್ ಇಂಜಿನ್ ಅಂದ್ರೆ ಈ ತರ ಇಂಜಿನ್ ಬರುತ್ತೆ. ಒರಿಜಿನಲ್ ಕಂಡೀಷನ್. ಆಪ್ರಾನ್ ಆಗ್ಲಿ ಗಾಡಿ ಏನು ರಿಪ್ಲೇಸ್ಮೆಂಟ್ ಇಲ್ಲ ಸರ್. ಸಿಂಗಲ್ ಓನರ್ ಗಾಡಿ 2,85,000 ಕೊಡಿ. ನಮ್ಮ MS ಕಾರ್ಸ್ ಅಲ್ಲಿ ₹1 ನಾವು ಅಡಿಷನಲ್ ಚಾರ್ಜಸ್ ತಗೊಳ್ಳೋದಿಲ್ಲ ಸರ್. ಟ್ರಾನ್ಸ್ಫರ್ ಗಾಗ್ಲಿ ಕಮಿಷನ್ ಗಾಗ್ಲಿ ₹1 ಅಡಿಷನಲ್ ಬೇಡ. ನಾವೇನೋ ಪ್ರೈಸ್ ಅಲ್ಲಿ ಇನ್ನೂ ನಿಮ್ಗೆ ಕಡಿಮೆ ಮಾಡ್ಕೊಡ್ತೀವಿ. ಆನ್ ಟೇಬಲ್ ಬನ್ನಿ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ನೋಡ್ತಾ ಇರ್ಬೋದು ಎರಡು ಸೇಮ್ ಕಲರ್ ಅಲ್ಲಿ ZS ಎರಡು ಗಾಡಿ ಇದೆ. ಈ ಗಾಡಿ ಎರಡು ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಲೋ ಬಜೆಟ್ ಅಲ್ಲಿ ಫ್ಯಾಮಿಲಿ ಕಾರ್ ಬೇಕಾ ಸರ್? ಸಿಟಿಗನ ತಗೊಳ್ಳಿ, ಹೈವೇಗನ ತಗೊಳ್ಳಿ. ಮಾರುತಿ ಗಾಡಿ ಲೋ ಮೇಂಟೆನೆನ್ಸ್ ಅಲ್ಲಿ ಪೆಟ್ರೋಲ್ ಇಂಜಿನ್. ನೋಡ್ತಾ ಇರ್ಬೋದು ಎರಡು ಗಾಡಿ ZS ಇದೆ. ಇದು 2007 ಮಾಡೆಲ್. 2028 ತನಕ FC ರನ್ನಿಂಗ್ ಇದೆ. FC ಲ್ಯಾಪ್ಸ್ ಆಗಿರೋ ಗಾಡಿ ನಮ್ಮ MS ಕಾರ್ಸ್ ಅಲ್ಲಿ ನಾವು ಮಾರದೇ ಇಲ್ಲ. FC ರನ್ನಿಂಗ್ ಇದ್ರೆ ಮಾತ್ರ ಮಾಡ್ತೀವಿ. ಲ್ಯಾಪ್ಸ್ ಆದ್ರೂ FC ಮಾಡೇ ಕೊಡ್ತೀವಿ. ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ 2007 ಮಾಡೆಲ್ 28 ತನಕ FC ಇದೆ.
ಇದು ಫೈನಲ್ ನಿಮ್ಗೆ 1,35,000 ಹೇಳ್ತಾ ಇದೀವಿ, 125 ಗೆ ಕೊಡ್ತೀವಿ ಸರ್. 1,25,000 ಗೆ 2007 ಮಾಡಲ್ ZS ಕೊಡ್ತೀವಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗಾಡಿ. ಈ ಗಾಡಿ ನೋಡ್ತಾ ಇದ್ರೆ 2008 ಮಾಡಲ್ ZS, ಇದಕ್ಕೆ ಫ್ರೆಶ್ FC ಇದೆ. 1,55,000 ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 1,25,000 ಗೆ ಒಂದು ZS ಇದೆ. ಯಾವ ಗಾಡಿ ಬೇಕು? ಈ ಗಾಡಿ ಬೇಕಾ, ಈ ಗಾಡಿ ಬೇಕಾ, ನಿಮ್ ಇಷ್ಟ ಸರ್. ಮುಂದೆ ಬನ್ನಿ, ಇದೆ ಅಲ್ಲ ಇನ್ನು 100+ ವೆಹಿಕಲ್ಸ್ ನಮ್ಮ MS ಕಾರ್ಸ್ ಅಲ್ಲಿ ಇದೆ. ಆರಾಮಾಗಿ ಬನ್ನಿ ತಗೊಂಡೋಗಿ ಸರ್. ಓಕೆ ಸರ್. ಇನ್ನೊಂದು ಗಾಡಿ ನೋಡ್ತಾ ಇರಬಹುದು, ಮಾಡಿಫೈ ಆಗಿರೋ ಒಂದು ಶಿಫ್ಟ್ ಅವೈಲಬಲ್ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 1,50,000 ಕೊಟ್ಟು ಮಾಡಿಫೈ ಏನಕ್ಕೆ ಮಾಡ್ತೀರಾ ಸರ್? ಓಕೆ, ಮಾಡಿಫೈ ಆಗಿರೋ ಗಾಡಿ, ಅದನ್ನು ಮಾಡಿಫೈ ಮಾಡಿರೋ ದುಡ್ಡು ನಮ್ಗೆ ಬೇಡ ಸರ್. ಇವತ್ತು ಮಾರ್ಕೆಟ್ ಅಲ್ಲಿ ಏನಿದೆ ಆ ಪ್ರೈಸ್ ಕೊಡಿ. 2007 ಮಾಡಲ್ ಸ್ವಿಫ್ಟ್ VXi ನೋಡ್ತಾ ಇರಬಹುದು. ನಿಮ್ಗೆ ಮ್ಯಾಗ್ವಿಲ್ ಆಗ್ಲಿ, ಸ್ಪೈಲರ್ ಆಗ್ಲಿ, ಎಲ್ಲಾ ಫೀಚರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಇಂಜಿನ್ ನೋಡ್ತಾ ಇರಬಹುದು ಹೆಂಗಿದೆ ಅಂದ್ರೆ, ಯಾರಿಗನ ಬೇಕು ಅಂದ್ರೆ VXi 2007 ಮಾಡಲ್ ಸ್ವಿಫ್ಟ್ ಪೆಟ್ರೋಲ್ ಇಂಜಿನ್ ಎಲ್ಲ ಮಾಡಿಫೈ ಆಗಿದೆ. ಈ ಗಾಡಿ ಬಂದು ನಿಮ್ಗೆ 2,25,000 ಗೆ ಗಾಡಿ ಕೊಡ್ತೀವಿ ಸರ್. 2,25,000 ಗೆ 2007 ಮಾಡಲ್ ಸ್ವಿಫ್ಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀನಿ. ತೋರಿಸಿ ನಮ್ಮ ವೀಕ್ಷಕರಿಗೆ ಒಂದ್ಸರಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾನೆಟ್ ಒಂಚೂರು ಶೇಡ್ ಆಗಿದೆ, ಅದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಇದರಲ್ಲಿ ಫೀಚರ್ಸ್ AC ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಸರ್ ನಮ್ಮ ವಿಡಿಯೋದಲ್ಲಿ ನಾವು ಪ್ರತಿ ಒಂದು ನ್ಯೂ ಸ್ಟಾಕ್ ಅಪ್ಲೋಡ್ ಮಾಡ್ತೀವಿ. ಇದೆಲ್ಲ ಈಗ ಬಂದಿರೋದು. ನಿಮ್ಗೆ ಬೇಕಂದ್ರೆ ಟಚ್ ಅಪ್ ಪಾಲಿಶ್ ಮಾಡ್ಕೊಡ್ತೀವಿ. ಈ ಗಾಡಿನ ಬಾನೆಟ್ ಒಂದು ಶೇಡ್ ಆಗಿದೆ, ಗಾಡಿ ಒರಿಜಿನಲ್ ಇದೆ. ಯಾರಿಗಾನ ಬೇಕು ಅಂದ್ರೆ ಆರಾಮಾಗಿ ಬನ್ನಿ ತಗೊಂಡ್ ಹೋಗ್ಬೋದು ಸರ್. ಓಕೆ, ಇನ್ನೊಂದು ಗಾಡಿ ಬಂದು ನೋಡ್ತಾ ಇರಬಹುದು, ಇನ್ನೊಂದು ಶಿಫ್ಟ್ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಒಂದಲ್ಲ ಶಿಫ್ಟ್ ನಮ್ಮ ಹತ್ರ 4-5 ಗಾಡಿ ಇದೆ. ಸೇಮ್ ಕಲರ್ ಅಲ್ಲಿ 2 ಗಾಡಿ ಇದೆ. ಇದು 2011 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಒರಿಜಿನಲ್ ಕಂಡೀಷನ್ ಇದೆ. ಗಾಡಿ ನೋಡ್ತಾ ಇರಬಹುದು. ಔಟ್ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಫೀಚರ್ಸ್ ನಿಮಗೆ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. LXi ವೇರಿಯಂಟ್ ಬರುತ್ತೆ. ಇದು ಕೂಡ K ಸೀರೀಸ್ ಇಂಜಿನ್ ಬರುತ್ತೆ ಇದರಲ್ಲಿ ಕೂಡ. ಸರ್ ಒರಿಜಿನಲ್ ಕಂಡೀಷನ್ 2011 ಮಾಡಲ್ ಸಿಂಗಲ್ ಓನರ್. K ಸೀರೀಸ್ ಅಂದ್ರೆ ಲೇಟೆಸ್ಟ್ ಇಂಜಿನ್ ಬರುತ್ತೆ. ಗಾಡಿನ ಶೋರೂಮ್ ಕಂಡೀಷನ್ ಇದೆ ಸರ್. ಯಾರಿಗನ ಸ್ವಿಫ್ಟ್ ಬೇಕಾ ಆರಾಮಾಗಿ ಬನ್ನಿ ತಗೊಂಡೋಗಿ. ಗಾಡಿ ಒರಿಜಿನಲ್ ಕಂಡೀಷನ್ ಇದೆ. 2011 ಮಾಡಲ್ ಸಿಂಗಲ್ ಓನರ್, 2,75,000 ಗೆ ಗಾಡಿ ಕೊಡ್ತೀವಿ ಸರ್. 2,75,000 ಗೆ ಶಿಫ್ಟ್ LXi ಸಿಗ್ತಾ ಇದೆ. ಅದು ಕೂಡ 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಯಾರಿಗಾನ ಇಂಟ್ರೆಸ್ಟ್ ಇದೆ ಖಂಡಿತ ಬಂದು ತಗೊಂಡು ಹೋಗ್ಬೋದು. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಶಿಫ್ಟ್ ಇದೆ. ಈಗ ಸೇಮ್ ಕಲರ್ ಗಾಡಿ, 2 ಗಾಡಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡ್ತಾ ಇರಬಹುದು. ಒರಿಜಿನಲ್ ವಿಂಡ್ಶೀಲ್ಡ್ ಇದೆ. ಇವಾಗ ತನಕ ಚೇಂಜ್ ಆಗಿಲ್ಲ. ಒರಿಜಿನಲ್ ಕಂಡೀಷನ್ 2007 ಮಾಡಲ್ ಸೆಕೆಂಡ್ ಓನರ್ ಸ್ವಿಫ್ಟ್ VXi ಬೇಕಂದ್ರೆ ಆರಾಮಾಗಿ ಬನ್ನಿ ತಗೊಂಡು ಹೋಗ್ಬೋದು. 2027 ತನಕ FC ರನ್ನಿಂಗ್ ಇದೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. VXi ABS ವೆಹಿಕಲ್ ಬರುತ್ತೆ. ಇದರ ಫೀಚರ್ಸ್ AC ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ABS ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. 75,000 ಶೋರೂಮ್ ಹಿಸ್ಟ್ರಿ ಓಡಿದೆ ವೆಹಿಕಲ್ ಸರ್. ABS ಇರೋ ಗಾಡಿ ಇದು. ಓಕೆ, ಯಾವ ಗಾಡಿ ಬೇಕು ಸರ್? ಈ ಗಾಡಿ ಬೇಕಾ, ಈ ಗಾಡಿ ಬೇಕಾ, ಮಿಸ್ಸೇ ಮಾಡ್ಕೊಳಕ್ ಹೋಗ್ಬಿಡಿ. MS ಕಾರ್ಸ್ಗೆ ಬನ್ನಿ. 2,35,000ಗೆ ಈ ಗಾಡಿ ನಿಮ್ಗೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋ ಜವಾಬ್ದಾರಿ ನಮ್ದು ಸರ್. 2,35,000 ಗೆ 2007 ಮಾಡಲ್ ಶಿಫ್ಟ್ ಇದೆ. ಇನ್ನೊಂದು 2011 ಮಾಡಲು 2,75,000 ಇದೆ. ಎರಡು ಸೇಮ್ ಕಲರ್ ಅಲ್ಲಿ ಇದೆ. ಯಾರಿಗ ಇಂಟ್ರೆಸ್ಟ್ ಇದ್ರೆ ಖಂಡಿತ ಶಿಫ್ಟ್ ಅಲ್ಲಿ ಖಂಡಿತ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬಹುದು. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು Hyundai i20 ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ Hyundai i20 ಡೀಸೆಲ್ ಗಾಡಿ. ಓಕೆ, 2012 ಮಾಡಲ್ ವೈಟ್ ಕಲರ್. ಈ ಗಾಡಿ ನಾನೇ ಓಡಿಸ್ಕೊಂಡು ಬಂದೆ ಸರ್. ಗಾಡಿ ಹೆಂಗಿದೆ ಅಂದ್ರೆ, ನಾನು ಹೇಳ್ತಾ ಇದೀನಲ್ಲ, ನಿಮ್ಗೆ ಡೌಟ್ ಇದೆಯಾ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ಹೋಗಿ. ಇಂಜಿನ್ ಶೋರೂಮ್ ಕಂಡೀಷನ್ ಇದೆ. 85,000 ಓಡಿದೆ. CRDI ಡೀಸೆಲ್, ಸ್ಪೋರ್ಟ್ಸ್ ಪ್ಲಸ್ ABS ಬರುತ್ತೆ. ನೋಡ್ತಾ ಇರಬಹುದು. ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್ ಎಲ್ಲಾ ಫೀಚರ್ ಬರುತ್ತೆ ಸರ್. ಎಲ್ಲಾ ಫೀಚರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು. ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ನೋಡ್ತಾ ಇರ್ಬೋದು. ಸ್ಟೇರಿಂಗ್ ಮೌಂಟರ್ ಕಂಟ್ರೋಲು, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಆರಾಮಾಗಿ 18-20 ಆರಾಮಾಗಿ ಮೈಲೇಜ್ ಬರುತ್ತೆ. ಏನ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು 2012 ಮಾಡಲ್ DRL ಶೇಪ್ ಬರುತ್ತೆ. ಲೇಟೆಸ್ಟ್ ಶೇಪ್ ಗಾಡಿ. 2012 ಮಾಡಲ್ ಡೀಸೆಲ್ ಗಾಡಿ. 3,65,000 ಗೆ ಗಾಡಿ ಕೊಡ್ತೀವಿ ಸರ್. 3,65,000 ಗೆ Hyundai i20. ಅದು ಕೂಡ ಡೀಸೆಲ್ ವೆಹಿಕಲ್ ಸಿಗ್ತದೆ. ಯಾರಿಗ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬರ್ಬೋದು.
ಇನ್ನೊಂದು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಬಂದಿದೆ ನಮ್ಮ ಹತ್ರ. ಓಕೆ ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ, ಪೆಟ್ರೋಲ್ ಇಂಜಿನ್, ಲೋ ಮೇಂಟೆನೆನ್ಸ್ ಗಾಡಿ, ಓಕೆ 2011 ಮಾಡಲ್. ಈ ಗಾಡಿ ಬಂದು ನಿಮ್ಗೆ 1,85,000 ಗೆ ಗಾಡಿ ಕೊಡ್ತೀವಿ ಸರ್. 1,85,000 ಗೆ 2011 ಮಾಡಲ್ ಪೆಟ್ರೋಲ್ ಫೋರ್ಡ್ ಫಿಗರ್ ಸಿಗ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಹಾಕಿದ್ದಾರೆ ಕಸ್ಟಮರು. ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಗ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸರ್. ರಿಡ್ಜ್ ಓಕೆ ಮೆರೂನ್ ಕಲರ್ 2011 ಮಾಡಲ್ ಸರ್. 2.5 ಲಕ್ಷ ಗಾಡಿ ಕೊಡ್ತೀವಿ ಸರ್. 2,50,000 ಗೆ ಬೇಡ ಅಣ್ಣ, 2,40,000 ಕೊಡಿ ಗಾಡಿ ತಗೊಂಡೋಗಿ. 2,40,000ಕ್ಕೆ 2011 ಮಾಡಲ್ ಮಾರುತಿ ರಿಡ್ಜ್ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್. ಇನ್ನೊಂದು ಗಾಡಿ ನೋಡ್ತಾ ಇರಬಹುದು Hyundai i20 ಇಲೈಟ್ ಆಪ್ಷನ್ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲ್ ಡಿಸೆಂಬರ್ ಗಾಡಿ. ಓಕೆ ಗಾಡಿ ಹೆಂಗಿದೆ ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, 70,000 ಓಡಿದ ಶೋರೂಮ್ ರೆಕಾರ್ಡ್. ಗಾಡಿ ರನ್ನಿಂಗ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. i20 ಇಲೈಟ್ ಆಪ್ಷನಲ್ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಎಸ್ ಸರ್, ಫುಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ. ಏರ್ ಬ್ಯಾಗ್, ABS, ನೋಡ್ತಾ ಇರೋದು ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಇಂಟೀರಿಯರ್ ಕೂಡ ನಿಮಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಏನ್ ಪ್ರೈಸ್ ಸರ್ ಇದು? i20 ಇಲೈಟ್ 2014 ಮಾಡಲ್, ಸೆಕೆಂಡ್ ಓನರ್, ಬರೀ 70,000 ಓಡಿದೆ. ಗಾಡಿ ಶೋರೂಮ್ ಕಂಡೀಷನ್ ಇದೆ, ಪುಷ್ ಸ್ಟಾರ್ಟ್ ಬಟನ್ ಗಾಡಿ. ಈ ಗಾಡಿ ಬಂದು 5,35,000 ಗಾಡಿ ಕೊಡ್ತಾರೆ ಸರ್ ಕಸ್ಟಮರ್. 5,35,000 ಗೆ 2014 ಮಾಡಲು ಡಿಸೆಂಬರ್ ವೆಹಿಕಲ್ ಸಿಗ್ತಾ ಇದೆ. ಅದು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಬರೀ 1 ಮಂತ್ ಕಡಿಮೆ ಸರ್. ಗಾಡಿ ನೀವು ಬಂದು ಚೆಕ್ ಮಾಡ್ಕೊಂಡು ತಗೊಂಡೋಗಿ, ಒಂದು ಚೂರು ಪ್ರಾಬ್ಲಮ್ ಇಲ್ಲ ಗಾಡಿ. ಓಕೆ ಸರ್. ಇನ್ನೊಂದು ಗಾಡಿ ನೋಡ್ತಾ ಇರಬಹುದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನೂ ಕೂಡ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ VDI ವೇರಿಯಂಟ್, ಡೀಸೆಲ್ ಗಾಡಿ, 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. ಯಾಕಂದ್ರೆ ಮಾರುತಿದಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದಕ್ಕೋಸ್ಕರ ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ. ನೋಡ್ತಾ ಇರಬಹುದು VDI ವೇರಿಯಂಟ್. ತೋರಿಸಿ ನಮ್ಮ ವೀಕ್ಷಕರಿಗೆ, ಬ್ರಾಂಡ್ ನ್ಯೂ ಟೈರ್ ಇದೆ ವೆಹಿಕಲ್ ಅಲ್ಲಿ. ಇದರಲ್ಲಿ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. VDI ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಇಂಜಿನ್ ಆರಾಮಾಗಿ 18-20 ಆರಾಮಾಗಿ ಮೈಲೇಜ್ ಎಕ್ಸೆಪ್ಟ್ ಮಾಡಬಹುದು. ವೈಟ್ ಕಲರ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ. ವಿಂಡ್ಶೀಲ್ಡ್ ಗ್ಲಾಸ್ ಸಮೇತ ಒರಿಜಿನಲ್ ಇರೋ ಗಾಡಿ. ಕಸ್ಟಮರ್ ನ್ಯೂ ಕಾರ್ ತಗೊಂಡ್ರೆ ಅದಕ್ಕೆ ಈ ಗಾಡಿ ಸೇಲ್ ಮಾಡ್ತಾ ಇದಾರೆ. ಸಿಂಗಲ್ ಓನರ್ ಗಾಡಿ. 275 ಹೇಳ್ತಾ ಇದಾರೆ. ನೆಗೋಷಿಯಬಲ್ ಆಗತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಿಗಾನ ಇಂಟ್ರೆಸ್ಟ್ ಇದೆ ಖಂಡಿತ ವಿಸಿಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ಬೇರೆ ಸ್ಟಾಕ್ಸ್ ಕೂಡ ಅವೈಲೇಬಲ್. ಯಾವ ಗಾಡಿ ಬೇಕು ಸರ್? ಡಿಸೈರ್ ಬೇಕಾ? ಓಕೆ. ರಿಡ್ಜ್ ಬೇಕಾ? ಜೆನ್ ಎಸ್ಟಿಲೋ ಬೇಕಾ? ಸ್ಯಾಂಟ್ರೋ ಬೇಕಾ? ಯಾವ ಗಾಡಿ ಬೇಕು ನೋಡಿ ಸರ್, ಒಂದ್ಸಲ ವಿಸಿಟ್ ಮಾಡಿ. MS ಕಾರ್ಸ್ ಗೆ ಇಲ್ಲಿ ನೋಡ್ತಾ ಇರ್ಬೋದು ಗಾಡಿಗಳಿದೆ. ಫುಲ್ ಆಫ್ ಸ್ಟಾಕ್ಸ್ ಇದೆ. 110+ ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇದೆ ನಮ್ಮ ಆಫೀಸಲ್ಲಿ. ಯಾರಿಗ ಇಂಟ್ರೆಸ್ಟ್ ಇದೆ ಖಂಡಿತ ವಿಸಿಟ್ ಮಾಡ್ಬೋದು. ಮಾರ್ನಿಂಗ್ 9 to ಈವ್ನಿಂಗ್ 8 o'clock ಅವ್ರು ನಮ್ಮ ಆಫೀಸ್ ಓಪನ್ ಇರುತ್ತೆ. ನೋಡ್ತಾ ಇರ್ಬೋದು 110+ ರೆಡಿ ಸ್ಟಾಕ್ಸ್ ಇದೆ. ಯಾರಿಗ ಇಂಟ್ರೆಸ್ಟ್ ಇದೆ ಖಂಡಿತ ವಿಸಿಟ್ ಮಾಡ್ಬೋದು.